ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನೀವೇನಾದರೂ RRB NTPC ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಆ ಪರೀಕ್ಷೆ ಕಂಪ್ಯೂಟರ್ನಲ್ಲಿ ಇರುತ್ತೆ, ಹೌದಾ? ಹಲವಾರು ಜನ ಮೊದಲ ಬಾರಿಗೆ ಈ ಪರೀಕ್ಷೆಯನ್ನು ಬರೆಯೋಕೆ ಹೋಗ್ತಾ ಇದ್ದೀರಿ. ಅವರಿಗೆ ಕಂಪ್ಯೂಟರ್ನಲ್ಲಿ ಯಾವ ಥರ ಎಕ್ಸಾಮ್ ನಡೆಸ್ತಾರೆ, ನಾವು ಯಾವ ಥರ ಬರೀಬೇಕು ಅನ್ನೋದು ಗೊತ್ತಿರಲ್ಲ. ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎಕ್ಸಾಮ್ ಸೆಂಟರ್ನಲ್ಲಿ ಹೋಗಿ ನಿಮಗೊಂದು PC ಸೆಟ್ ಕೊಡ್ತಾರೆ. ಅದರಲ್ಲಿ ನಿಮಗೆ ಯಾವ ಥರ ಎಕ್ಸಾಮ್ ಬರೆಸ್ತಾರೆ ಅವರು, ಅದೇ ಥರ ನಿಮಗೆ ಇವತ್ತು ಡೆಮೋ ಎಕ್ಸಾಮ್ನ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ಥರ ನೀವೇನಾದರೂ RRB ಗ್ರೂಪ್ D ಹುದ್ದೆಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ನಾವು ಆನ್ಲೈನ್ ಕೋರ್ಸ್ ಮಾಡಿದ್ದೀವಿ RRB ಗ್ರೂಪ್ D ಇದ್ದು. ಇದರಲ್ಲಿ ನಿಮಗೆ GK, ಮ್ಯಾಥ್ಸು, ರೀಸನಿಂಗು ಎಲ್ಲ ಸಬ್ಜೆಕ್ಟ್ಗಳ ಕ್ಲಾಸ್ಗಳನ್ನು ಹಾಕಿರ್ತೀವಿ. ರೆಕಾರ್ಡೆಡ್ ಕ್ಲಾಸಸ್ಗಳಿರ್ತವೆ. ಕೇವಲ 500 ರೂಪಾಯಿಲಿ ಈ ಕೋರ್ಸ್ ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಆ ವಾಟ್ಸಪ್ ನಂಬರ್ಗಾದರೂ ಮೆಸೇಜ್ ಮಾಡಿ, ಅಥವಾ ಪ್ಲೇಸ್ಟೋರ್ನಲ್ಲಿ ರಾಘವೇಂದ್ರ ಅಕಾಡೆಮಿ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವು ಲಾಗಿನ್ ಆಗ್ಬೋದು. ಅದೇ ಥರ ನೀವೇನಾದರೂ RRB NTPC ಅಂಡರ್ ಗ್ರ್ಯಾಜುಯೇಟೆಡ್ ಹಾಗೂ RRB ಗ್ರೂಪ್ D ಹುದ್ದೆಗೆ ನೀವೇನಾದರೂ ತಯಾರಿಯನ್ನು ನಡೆಸ್ತಾ ಇದ್ದರೆ ನಮ್ಮ ಹತ್ರ ಕ್ವಶನ್ ಪೇಪರ್ಗಳು ಮತ್ತು GK ನೋಟ್ಸ್ಗಳು ಸಿಗ್ತಾ ಇದ್ದಾವೆ. ಈ GK ನೋಟ್ಸ್ಗಳು ಅಥವಾ ಕ್ವಶನ್ ಪೇಪರ್ಸ್ಗಳು ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಆ ವಾಟ್ಸಪ್ ನಂಬರಿಗೆ ಹಾಯ್ ಅಂತ ಮೆಸೇಜ್ ಮಾಡಿ ನೀವು ತೆಗೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ನೀವು ಎಕ್ಸಾಮ್ ಸೆಂಟ್ರಿಗೆ ಹೋಗ್ತೀರಾ, ಅಲ್ಲಿ ನಿಮ್ಮದು ಏನೋ ID ಪ್ರೂಫ್ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ನಿಮ್ಮದೊಂದು ಫಿಂಗರ್ ಪ್ರಿಂಟ್ ತೊಗೊತಾರೆ. ತೊಗೊಂಡ ನಂತರ ನಿಮ್ಮದೊಂದು ಫೋಟೋ ತೊಗೊತಾರೆ. ತೊಗೊಂಡ ನಂತರ ಹಾಲ್ ಟಿಕೆಟ್ನಲ್ಲಿ ನಿಮಗೊಂದು ಸಿಸ್ಟಮ್ ನಂಬರ್ ಅಂತ ಬರೆದು ಕೊಡ್ತಾರೆ. ಆ ಸಿಸ್ಟಮ್ ನಂಬರ್ ಎಲ್ಲಿರುತ್ತೆ ನೋಡಿ, ಅಲ್ಲಿ ಹೋಗಿ ನಿಮ್ಮ ಸಿಸ್ಟಮ್ ಎದುರುಗಡೆ ನೀವು ಕೂತ್ಕೋಬೇಕು, ಹೌದಾ? ಒಂದು ಸಿಸ್ಟಮ್ಮು ನಿಮ್ಮದು ಯಾವುದು ಅನ್ನೋದು ಗೊತ್ತಾಯಿತು, ಅಲ್ಲಿ ಹೋಗಿ ಕುಂತ್ರಿ. ನಿಮಗೆ ಇದೇ ಥರ ಇಂಟರ್ಫೇಸ್ ಇರುತ್ತೆ. ಅಲ್ಲಿ ಹೋಗಿ ನಿಮ್ಮ PC ಮುಂದೆ ಕುಂದಿರ್ತೀರ ನೋಡಿ, ನಿಮ್ಮ ಕಂಪ್ಯೂಟರ್ ಮುಂದೆ. ಆವಾಗ ಇದೇ ಥರ ಈಗ ಇಲ್ಲೇ ಸ್ಕ್ರೀನ್ ಮೇಲೆ ಹೆಂಗೆ ಕಾಣ್ತಾ ಇದೆ ನೋಡಿ, ಅದೇ ಥರ ಎಕ್ಸಾಕ್ಟಾಗಿ ಸ್ಕ್ರೀನ್ ಇರುತ್ತೆ. ಅದರಲ್ಲಿ ಸಿಸ್ಟಮ್ ನಂಬರು ಅದೇ ಇರುತ್ತೆ. ನಿಮಗೆ ಯಾವುದು ನಿಮ್ಮ ಹಾಲ್ ಟಿಕೆಟ್ನಲ್ಲಿ ಬರೆದಿರ್ತಾರೆ ನೋಡಿ, ಅದೇ ಇರುತ್ತೆ. ಇಲ್ಲಿ ಕ್ಯಾಂಡಿಡೇಟ್ ನೇಮ್ ಅಂತ ಇದೆ ನೋಡಿ, ಇಲ್ಲಿ ಕ್ಯಾಂಡಿಡೇಟ್ ನೇಮ್ ಇದ್ದಲ್ಲಿ ನಿಮ್ಮ ನೇಮ್ ಇರುತ್ತೆ. ಹಾಗೆ ಸಬ್ಜೆಕ್ಟ್ ಅಂದರೆ RRB NTPC. ನೀವು ಗ್ರ್ಯಾಜುಯೇಟೆಡ್ ಲೆವೆಲ್ ಬರೆದಿದ್ರೆ ಗ್ರ್ಯಾಜುಯೇಟೆಡ್ ಅಂತ ಇರುತ್ತೆ, NTPC ಬರೆದ್ರೆ NTPC ಅಂತ ಬರುತ್ತೆ, ಗ್ರೂಪ್ D ಬರೆದ್ರೆ ಗ್ರೂಪ್ D ಅಂತ ಬರುತ್ತೆ ಇಲ್ಲಿ, ಹೌದಾ? ಇಲ್ಲಿ ಬರುತ್ತೆ ಅದು. ನಂತರ ಇಲ್ಲಿ ಫೋಟೋ ಇದೆ ನೋಡಿ, ಅಲ್ಲಿ 2 ಫೋಟೋ ಇರ್ತವೆ. ಒಂದು ನೀವು ಅಪ್ಲಿಕೇಶನಲ್ಲಿ ಹಾಕಿರ್ತೀರ ನೋಡಿ, ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಯಾವ ಫೋಟೋ ಇರುತ್ತೆ ಆ ಫೋಟೋ ಒಂದಿರುತ್ತೆ. ಇನ್ನೊಂದು ಆವಾಗಲೇ ಎಕ್ಸಾಮ್ ಸೆಂಟರ್ನಲ್ಲಿ ಇನ್ನೊಂದು ತೆಗೆದುಕೊಳ್ತಾರೆ ನಿಮ್ಮದು, ಅವು 2 ಫೋಟೋ ಇಲ್ಲಿರ್ತವೆ ನಿಮ್ಮದು, ಹೌದಾ? ಅದನ್ನು ನೀವು ಮೊದಲು ಕನ್ಫರ್ಮ್ ಮಾಡ್ಕೋಬೇಕು. ನಿಮ್ಮ ನೇಮು ಮತ್ತು ನಿಮ್ಮ ಸೀರಿಯಲ್ ನಂಬರ್ ಯಾವುದು ಸಿಸ್ಟಮ್ ನಂಬರ್ ಕರೆಕ್ಟ್ ಆಗಿದೆಯಾ ಇಲ್ವಾ, ಮತ್ತು ನಿಮ್ಮ ಫೋಟೋ ಕರೆಕ್ಟ್ ಆಗಿದೆಯಲ್ಲ ಇದೆ ಇಲ್ವಾ ಅನ್ನೋದನ್ನು ನೋಡ್ಕೋಬೇಕು. ನೋಡಿಕೊಂಡು ಇಲ್ಲಿ ಲಾಗಿನ್ ಅಂತ ಒಂದು ಇಂಟರ್ಫೇಸ್ ಓಪನ್ ಆಗಿರುತ್ತೆ. ಇಲ್ಲಿ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಆಲ್ರೆಡಿ ಹಾಕಿರ್ತಾರೆ ಅವರು, ಅದು ಆಲ್ರೆಡಿ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಅದು ನೀವು ಡೈರೆಕ್ಟು ಪಾಸ್ವರ್ಡ್ ಅಂತ ಹಾಕಿದರೆ ಸಾಕು, ನಿಮ್ಮದು ಎಕ್ಸಾಮ್ ಓಪನ್ ಆಗುತ್ತೆ, ಹೌದಾ? ಅದು ಟೈಮ್ ಇರುತ್ತೆ, ಅದಕ್ಕೆ ಅಷ್ಟೊತ್ತಿಗೆ ಓಪನ್ ಆಗುತ್ತೆ. ಇಲ್ಲಿ ಸೈನ್ ಇನ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಇದಕ್ಕಿಂತ ಮೊದಲು ನಿಮ್ಮ PC ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ ಅಲ್ವಾ, ಮೌಸ್ ವರ್ಕ್ ಆಗ್ತಾ ಇದೆ ಅಲ್ವಾ, ಅದನ್ನು ಚೆಕ್ ಮಾಡಿಕೊಂಡು ಅವರಿಗೆ ಹೇಳಬೇಕು. ಒಂದು ವೇಳೆ ವರ್ಕ್ ಆಗಲಿಲ್ಲ ಅಂದರೆ ಅವರು ಬೇರೆ ನಿಮಗೆ ಮಾಡಿಕೊಡ್ತಾರೆ. ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ, ಹೌದಾ? ಇದು ಇಂಗ್ಲೀಷ್ನಲ್ಲಿ ಇರುತ್ತೆ. ಏನು, ಎಷ್ಟು ಟೈಮ್ ಇರುತ್ತೆ ನಿಮಗೆ ಪರೀಕ್ಷೆ ಬರೆಯೋಕ್ಕೆ, ಕ್ವಶನ್ಸ್ಗಳು ಎಷ್ಟಿದ್ದಾವೆ, ಒಂದು ಕ್ವಶನ್ಗೆ ಎಷ್ಟು ಮಾರ್ಕ್ಸು, ನೆಗೆಟಿವ್ ಏಟು, ಅದು ಎಲ್ಲ ಡೀಟೇಲ್ಸು ಇಲ್ಲಿರುತ್ತೆ, ಹೌದಾ? ಇದು ಇಂಗ್ಲೀಷ್ನಲ್ಲಿ ಇರುತ್ತೆ. ನೀವು ಕರ್ನಾಟಕದವರಲ್ವಾ, ನಿಮಗೆ ಇಂಗ್ಲೀಷ್ ಬರಲ್ಲ, ಅವಾಗ ಏನು ಮಾಡಬೇಕು, ಇಲ್ಲಿ ವ್ಯೂ ಇನ್ ಲ್ಯಾಂಗ್ವೇಜ್ ಅಂತ ಇರುತ್ತೆ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಷ್ಟು ಲ್ಯಾಂಗ್ವೇಜ್ಗಳು ಬರ್ತವೆ. ನಿಮಗೆ ಯಾವ್ದು ಈಸಿ ಆಗುತ್ತೆ ಅದು. ಕನ್ನಡ ಅಲ್ವಾ, ಕನ್ನಡನೂ ಇರುತ್ತೆ. ಕನ್ನಡದಲ್ಲೇ ಎಕ್ಸಾಮ್ ಇರೋದ್ರಿಂದ ಕನ್ನಡ ಅಂತ ಸೆಲೆಕ್ಟ್ ಮಾಡಬೇಕು. ನೋಡ್ತಾ ಇದ್ದೀರಾ, ಈ ಸೂಚನೆಗಳನ್ನು ಎಚ್ಚರಿಕೆಯಿಂದ ಓದಿರಿ ಅಂದ್ರೇನು, ಎಷ್ಟೆಷ್ಟು ಟೈಮ್ ಇರುತ್ತೆ ಅದೇ ಇರೋದು ಅದರಲ್ಲಿ, ಈ ಥರ ಇರುತ್ತೆ. ಇನ್ನು ಇಲ್ಲಿ ನೋಡ್ತಾ ಇದ್ದೀರಾ, ವೈಟ್ ಕಲರು ಮತ್ತು ಕೇಸರಿ ಕಲರು, ಹಸಿರು ಕಲರು, ಹಾಗೆ ಪರ್ಪಲ್ ಕಲರು, ಈ ಥರ ಇದ್ದಾವೆ, ಹೌದಾ? ಇವುಗಳ ಬಗ್ಗೆ ನಾನು ಡೈರೆಕ್ಟಾಗಿ ನಿಮಗೆ ನೆಕ್ಸ್ಟ್ ಪೇಜ್ನಲ್ಲಿ ಹೇಳ್ತಾ ಹೋಗ್ತೇನೆ. ಈ ಥರ ಇದನ್ನೆಲ್ಲ ಓದಿದ್ರು ಓದಿ ಅಥವಾ ಬಿಟ್ಟಾದರೂ ಬಿಡಿ. ಇಲ್ಲಿ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಇಲ್ಲೊಂದು ಮತ್ತೊಂದು ಆಪ್ಷನ್ ಬರುತ್ತೆ. ಏನು, ಚೂಸ್ ಯುವರ್ ಡಿಫಾಲ್ಟ್ ಲ್ಯಾಂಗ್ವೇಜ್ ಅಂತ. ಅಂದರೆ ಇಷ್ಟೊತ್ತು ಇದು ಇಲ್ಲೇನು ಸೂಚನೆಗಳನ್ನು ಕೊಟ್ಟಿದ್ರು ನೋಡಿ,
ಅದಕ್ಕೆ ಈ ಕನ್ನಡ ಲ್ಯಾಂಗ್ವೇಜ್ನ ನಾವು ಚಾಯ್ಸ್ ಮಾಡಿಕೊಂಡು ಅದನ್ನು ಓದಿದ್ವಿ. ಆದರೆ ನಿಮಗೆ ಪರೀಕ್ಷೆ ಬರೀಬೇಕಲ್ವ, ನೀವು ಪರೀಕ್ಷೆ ಬರೀಬೇಕು ಅಂದರೆ ನೀವು ಯಾವ ಭಾಷೆಯಲ್ಲಿ ಬರಿತೀರಿ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಚೂಸ್ ದ ಡಿಫಾಲ್ಟ್ ಲ್ಯಾಂಗ್ವೇಜ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಕನ್ನಡ, ಅದರಲ್ಲಿ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಮಾಡಿಕೊಂಡು ಇಲ್ಲೊಂದು ಹಕ್ಕು ತ್ಯಾಗ ಅಥವಾ ಇಲ್ಲೊಂದು ಟಿಕ್ ಬಾಕ್ಸ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಐ ಆಮ್ ರೆಡಿ ಟು ಬಿಗಿನ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಹೌದಾ, ಇದೇ ಥರನೇ ಇರುತ್ತೆ ನಿಮ್ಮ ಎಕ್ಸಾಮು. ನೋಡ್ತಾ ಇದ್ದೀರಾ, ಅದನ್ನೆಲ್ಲ ಓದಿ ಇದನ್ನು ಮಾಡಿದ ತಕ್ಷಣವೇ ಈ ಥರ ನಿಮ್ಮದು ಎಕ್ಸಾಮು ಸ್ಟಾರ್ಟ್ ಆಗುತ್ತೆ. ನಿಮ್ಮದು ಟೈಮ್ ಎಲ್ಲಿರುತ್ತೆ ನೋಡ್ತಾ ಇದ್ದೀರಾ, ಇಲ್ಲಿ ಟೈಮ್ ತೋರಿಸುತ್ತೆ. ಹಾಗೆ ಇಲ್ಲಿ ಪ್ರಶ್ನೆಗಳಿರ್ತವೆ. ಪ್ರಶ್ನೆ 1 ಈ ಥರ ಪ್ರಶ್ನೆ ಇರುತ್ತೆ. ಹಾಗೆ ಇಲ್ಲಿ 4 ಆಪ್ಷನ್ಗಳಿರ್ತವೆ. ನೀವು ಮೌಸ್ನಲ್ಲೇ ಆನ್ಸರ್ನ ಮಾಡಬೇಕು. ಹೌದಾ, ಮೌಸ್ ಕರ್ಸರ್ ಹೀಗೆ ತೆಗೆದುಕೊಂಡು ನಿಮಗೆ ಯಾವ್ದು ಇದರಲ್ಲಿ ಸರಿಯಾದ ಉತ್ತರ ಆಗುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಥರ ಲಾಸ್ಟ್ ಯಾವುದಾದ್ರೂ ಒಂದು ನಿಮಗೆ ಯಾವುದು ಕರೆಕ್ಟ್ ಅನಿಸುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ಇಲ್ಲೊಂದಿಷ್ಟು ಬಾಕ್ಸ್ಗಳಿದ್ದಾವೆ ನೋಡಿ. ಇದು 1 ನಂಬರ್ ಏನು ಬಂತು, ಗ್ರೀನ್ ಬಂತು. ಇಲ್ಲಿ ಕೆಳಗಡೆ ಏನಿದೆ, ಉತ್ತರಿಸಿದೆ ಅಂತ. ಇದು ಸೈಡಲ್ಲಿರೋದು ಏನು ಬಂತು, ಏನು ರೆಡ್ ಕಲರ್ ಇದೆ. ಇಲ್ಲಿ ವೈಟ್ ಕಲರ್ ಇದೆ. ಹೌದಾ, ಹಾಗೆ 1ನೇ ಕ್ವಶನ್ಗೆ ನಾವು ಆನ್ಸರ್ ಮಾಡಿದ್ವಿ, ಅದಕ್ಕೆ ಅದು ಗ್ರೀನ್ ಕಲರ್ ಬಂತು. 2ನೇ ಕ್ವಶನ್ಗೆ ನಾವು ಈ ಥರ ಇರುತ್ತಲ್ವ, ಇದಕ್ಕೆ ನಮ್ಗೆ ಆನ್ಸರ್ ಗೊತ್ತು, ಆದರೆ ಇವಾಗ ಬೇಡ, ಲಾಸ್ಟಿಗೆ ನಾವು ಇದಕ್ಕೆ ಆನ್ಸರ್ ಮಾಡೋಣ ಅಂತ ನಿಮ್ಮ ತಲೆಯಲ್ಲಿ ಇರುತ್ತೆ ನೋಡಿ. ಆವಾಗ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ, ವಿಮರ್ಶೆಗಾಗಿ ಅಂತ, ಅಥವಾ ಇಲ್ಲಿ ಮಾರ್ಕ್ 2 ಅಂತ ಇರುತ್ತೆ ಇಂಗ್ಲೀಷ್ನಲ್ಲಿ ಮಾಡಿದರೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಈ ಥರ ಪರ್ಪಲ್ ಕಲರ್ ಬರುತ್ತೆ. ಹೌದಾ, ಇದು ನಮಗೆ ಆನ್ಸರ್ ಗೊತ್ತು, ಆದರೆ ಆಮೇಲೆ ಆನ್ಸರ್ ಮಾಡೋಣ, ಕೊನೆಯದಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಈ ಪ್ರಶ್ನೆಗಳನ್ನು ಉತ್ತರಿಸೋಣ ಅಂತ ನೀವು ಇದನ್ನು ಆಯ್ಕೆ ಮಾಡ್ಬೋದು. ಈ ಥರ ರೆಡ್ ಬಂದರೆ ಏನು, ಆ ರೆಡ್ ಬಂದರೆ ನೀವಿನ್ನೂ ಈ ಪ್ರಶ್ನೆಗೆ ಉತ್ತರ ಹಾಕಿಲ್ಲ ಅಥವಾ ನೀವು ಉತ್ತರಿಸಿಲ್ಲ ಅಂತ ಆಪ್ಷನ್ ಇದು. ಹೌದಾ, ಇನ್ನು ವೈಟ್ ಕಲರ್ ಬಂದರೆ ನೀವು ಇನ್ನೂ 5ನೇ ಪ್ರಶ್ನೆಗೆ ಹೋಗಿಲ್ಲ ಅಂತ ಅರ್ಥ. 1ನೇದ್ದೇನು, ಇವನ್ನಷ್ಟು ತಿಳ್ಕೊಂಬಿಟ್ರೆ ಸಾಕು, ನೀವು ಈಸಿಯಾಗಿ ಆರಾಮಾಗಿ ಎಕ್ಸಾಮ್ನ ಬರ್ಬೋದು. 1ನೇದ್ದೇನು, ಉತ್ತರಿಸಿದೆ ಅಂದ್ರೇನು, ನಾವು ಕ್ವಶನ್ ಓದಿ ಅದಕ್ಕೆ ಆನ್ಸರ್ ಮಾಡಿದ್ದೀವಿ ಅಂತ ಅರ್ಥ. ಈ ಥರ ಪರ್ಪಲ್ ಬಂದಿದ್ದರೆ ಆನ್ಸರ್ ಗೊತ್ತು, ಅದಕ್ಕೆ ನಾವು ಆಮೇಲೆ ಆನ್ಸರ್ ಮಾಡ್ತೀವಿ ಅಂತ. ಇನ್ನು ರೆಡ್ ಬಂದರೆ ಇನ್ನೂ ಆನ್ಸರ್ ಮಾಡಿಲ್ಲ, ಆ ಕ್ವಶನ್ ಓದ್ತಾ ಇದ್ದೀವಿ ಆದರೆ ಆನ್ಸರ್ ಮಾಡಿಲ್ಲ ಅಂತ ಅರ್ಥ. ಈಗ ಒಂದು ವೇಳೆ ಬಂಗಾಳದ ಈಗ ಒಂದು ಪ್ರಶ್ನೆ ಇದೆ ಅಲ್ವಾ, ಇದಕ್ಕೆ ಯಾವುದಾದ್ರೂ ಒಂದು ಆಪ್ಷನ್ ಈ ಥರ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಹೊಡೆದ್ರೆ ಮಾತ್ರ ನಿಮ್ಮದು ಅಲ್ಲಿ ಗ್ರೀನ್ ಬರುತ್ತೆ. ಹೌದಾ, ಕಂಪಲ್ಸರಿ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಹೊಡಿಲೇಬೇಕು. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಹೊಡೆದ್ರೆ ನೋಡ್ತಾ ಇದ್ದೀರಾ, 4ನೆಯ ಪ್ರಶ್ನೆ ಗ್ರೀನ್ ಬಂತು, ಮತ್ತು 5ನೇದ್ದು ರೆಡ್ ಬಂತು. ಅಂದರೆ 5ನೇ ಪ್ರಶ್ನೆಯನ್ನು ನಾವು ಓದ್ತಾ ಇದ್ದೀವಿ ಈಗ ಅಂತ. ಹೌದು, ಇನ್ನು 6ನೇದು ವೈಟ್ ಯಾಕೆ ಬಂದಿದೆ ಅಂದರೆ ಆ ಪ್ರಶ್ನೆಗೆ ಇನ್ನೂ ನಾವು ಹೋಗಿಲ್ಲ ಅಂತ ಅರ್ಥ. ಹೌದಾ, ಈ ಥರ ಇರುತ್ತೆ ಎಕ್ಸಾಮು. ಇಲ್ಲಿ ನಿಮ್ಮ ಟೈಮ್ ಇರುತ್ತೆ, ಹಾಗೆ ಏನೋ ಇಲ್ಲಿ ನಿಮ್ಮ ಪ್ರಶ್ನೆಗಳು ಬರ್ತವೆ. ಇಲ್ಲಿ ಒಟ್ಟು 100 ಪ್ರಶ್ನೆಗಳಿಗೆ ಎಷ್ಟು ಪ್ರಶ್ನೆಗಳಿಗೆ ಗ್ರೀನ್ ಹಾಕಿದ್ದೀರಿ, ಗ್ರೀನ್ ಅಂದರೆ ಉತ್ತರಿಸಿ. ಇಲ್ಲಿ ನೋಡ್ತಾ ಇದ್ದೀರಾ, 1 ಪ್ರಶ್ನೆಗೆ ಆನ್ಸರ್ನ ಮಾಡಿದಿರಿ ಅಂದರೆ ಅದು ಗ್ರೀನ್ ಬರುತ್ತೆ. ಇದರಲ್ಲೇ ಗೊತ್ತಾಗಿಬಿಡುತ್ತೆ ನೀವು ಎಷ್ಟು ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ದೀರಿ ಅಂತ. ಇನ್ನು ಎಷ್ಟು ಪ್ರಶ್ನೆಗಳನ್ನು ಬಿಟ್ಟಿದ್ದೀರಿ, ಎಷ್ಟು ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಬೇಕಿತ್ತು ಎಂಬುದು ಇದರಲ್ಲೇ ಬರುತ್ತೆ. RRB ಪರೀಕ್ಷೆಯನ್ನು ನಿಮಗೆ ಈ ಥರ ಬರೆಸ್ತಾರೆ. ಇದು ಎಲ್ಲ ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಮತ್ತು ಈ ಎಲ್ಲ ಪರೀಕ್ಷೆ ಈ ಎಲ್ಲ ಪ್ರಶ್ನೆಗಳಿಗೂ ನೀವು ಆನ್ಸರ್ನ ಮಾಡ್ತೀರಾ. ನಿಮಗೆ ಎಷ್ಟು ಗೊತ್ತಿರುತ್ತೆ ನೀವು ಅಷ್ಟು ಆನ್ಸರ್ ಮಾಡ್ತೀರಾ. ಕೊನೆಗೆ ಸಬ್ಮಿಟ್ ಅಂತ ಹೊಡಿಬೇಕು. ಇಲ್ಲಿ ವೈಟ್ ಬಾಕ್ಸ್ ಇದೆ ನೋಡಿ, ಇಲ್ಲಿ ನಿಮಗೊಂದು ಸಬ್ಮಿಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಟೈಮ್ ಮುಗಿಬೇಕು, ಯಾವುದು ಇಲ್ಲಿ ಉಳಿದ ಸಮಯ ಅಂತ ಇದೆ ನೋಡಿ, ನಿಮಗೆ ಕೊಟ್ಟಿರೋದು 90 ನಿಮಿಷ ಕೊಟ್ಟಿರ್ತಾರೆ. ಆ 90 ನಿಮಿಷ ಮುಗೀತು ಅಂದರೆ ಇಲ್ಲಿ ನಿಮಗೆ ಸಬ್ಮಿಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಆ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಹೌದಾ, ಕ್ಲಿಕ್ ಮಾಡದೇ ಇದ್ದರೂ ಸಹ ಅಲ್ಲಿ ನಿಮಗೆ ಎಕ್ಸಾಮ್ ಬರೆಸೋ ಸ್ಟಾಫ್ ಏನಿರ್ತಾರೆ ನೋಡಿ, ಅವರೆಲ್ಲ ಹೇಳ್ತಾರೆ. ನಿಮ್ಗೆ ಏನೇ ಗೊತ್ತಾಗಲಿಲ್ಲ ಅಂದ್ರೂ ನೀವು ಹೋಗಿ ಅವ್ರನ್ನ ಕೇಳ್ಬೋದು. ನೀವೇ ಹೋಗಬೇಡಿ, ಅವರೇ ಬರ್ತಾರೆ ನಿಮ್ಮ ಹತ್ರ. ಅವ್ರನ್ನ ಕರೆದು ನೀವು ನಿಮಗೇನೇ ಇದರಲ್ಲಿ ಡೌಟ್ಸ್ ಇದ್ದರೂ ಕೇಳ್ಬೋದು. ಇಲ್ಲಿ ಒಂದು ವೇಳೆ ನಿಮ್ದು ಎಕ್ಸಾಮ್ ಮುಗಿದ ಮೇಲೆ ಸಬ್ಮಿಟ್ ಹೊಡೆಯೋಕ್ಕೆ ಗೊತ್ತಾಗಲಿಲ್ಲ ಅಂದರೂ ಸಹ ಅವರೇ ಬಂದು ಸಬ್ಮಿಟ್ನ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದ್ದರೆ ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.